ನಮಸ್ಕಾರ, ನನ್ನ ಹೆಸರು ಪ್ರಜ್ವಲ್ ಹೆಚ್.ಬಿ. ಇವತ್ತು ನೋಡ್ರಿ ನನಗೆ ಭಾಳ ಟೈಡ್ ಭಾಳ ಅನ್ಸತ್ತದ. ಇದಕ್ಕೆ ಟೈಡಿಗೇನೋ ಸೊಲ್ಯೂಷನ್ ಆಯುರ್ವೇದಿಕ್ದಾಗ ಟೈಡಿಗೇನೋ ಒಂದು ಸೊಲ್ಯೂಷನ್ ಇರ್ತದೆ. ಆದರೆ ಎಲ್ಲಕ್ಕಿಂತ ಮೊದಲು ನಂಬರ್ ಒಂದು ಸೊಲ್ಯೂಷನ್ ಅದ. ಏನಿಲ್ಲ, ನೀವು ಪಪ್ಪನ ಬಲ್ ಹೋಗ್ರಿ, ಹಿಂಗೆ ಹೇಳ್ರಿ, ಪಪ್ಪರಿ ನಂಗೆ ಆನ್ಸರ್ ಶೀಟ್ ತೊಗೊಂಬರ್ರಿ, ಈಗ ಒಂದು ಸ್ವಲ್ಪ ಪ್ರೆಸೆಂಟ್ ಅಂತೇಳಿ ಒಂದು 12 ರೂಪಾಯಿ ತೊಗೊಂಡು ಹೋಗಿ ಅಲ್ಲಿ ದುಕಾನ್ದಾಗ ಹೋಗಿ ಆನ್ಸರ್ ಶೀಟ್ ತೊಗೊಬೇಡ್ರಿ, ಒಂದು 5 ರೂಪಾಯಿ ಸಿಗರೇಟ್ ತೊಗೋರಿ, ಇಲ್ಲ ಲೈಟ್ ಸಿಗರೇಟ್, ಯಾವುದೋ ಒಂದು ಸಿಗರೇಟ್ ತೊಗೊಂಡು ಯಾರಿಗೂ ಕುಣಾರಲ್ಲ ಜಾಗದಾಗ ಹೋಗಿ ಆರಾಮ್ ಸೇದ್ ಬಿಡ್ರಿ. ಆದರೆ ಇದು ತಪ್ಪು ಮಾಡೋಕೋಬೇಡ್ರಿ. ಯಾಕಂದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಮ್ಯಾಗ ಭರೋಸೆ ಇಟ್ಟಿರ್ತಾರ. ನೀವು ಸಿಗರೇಟ್ ಅದು ಸೇದ್ಲಿಕ್ಕೆ ಹೋಗ್ಬಾರ್ದು. ಸಿಗರೇಟ್ ಸೇರಿ ಲಿವರ್ ಹೋಗ್ಬೋದು, ಕ್ಯಾನ್ಸರ್ ಬರ್ಬೋದು, ಕಿಡ್ನಿ ಹೋಗ್ಬೋದು, ಗಂಟಲು ನೋವು ಆಗ್ಬೋದು, ತುಟಿ ಒಣಗೋದು, ಇವೆಲ್ಲ ಆಗ್ತವೆ. ಪ್ಲೀಸ್ ಯಾರು ಸಿಗರೇಟ್ ಅನ್ನೋ ಸೇದೋದು ಕಮ್ಮಿ ಮಾಡ್ರಿ. ಸಿಗರೇಟ್ ಸೇದೋದು ಪೂರ ಬಿಟ್ಬಿಡಿ. ಸಿಗರೇಟ್ ಅದು ಸೇದೋದು ಕಮ್ಮಿ ಮಾಡ್ಕೊಳ್ಳಿ. ಯಾಕಂದ್ರೆ ಸಿಗರೇಟ್ ಸೇದಬಾರ್ದು. ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಭಾಳ ಭರೋಸೆ ಇಟ್ಟಿರ್ತದೆ. ಸಿಗರೇಟ್ ಸೇದೋದು ಕಮ್ಮಿ ಮಾಡ್ರಿ. ಆದಷ್ಟು ನಿಶಾಗಳು ಅನ್ನೋದು ಮಾಡಕ್ ಬಿಡ್ರಿ. ಮನೆ ಹೊಟ್ಟೆ ತುಂಬ ಊಟ ಮಾಡ್ರಿ, ಉಣ್ರಿ, ತಿನ್ರಿ. ಅದಕ್ಕಿಂತ ಮೊದಲು ಚೆನ್ನಾಗಿ ಒಡೆಯಾಡ್ರಿ. ಅದಕ್ಕೆ ಬೇಡ ಸಿಗರೇಟ್ ಸೇದೋದು ಮಾಡ್ರಿ. ಓಕೆ, ಸಿಗರೇಟ್ ಅದು ಸೇದಬಾರ್ದು. ಆದ್ರೆ ನಾವು ಸೇದೋದು ಅಂತ ನೀವು ಸೇದ್ಬೇಕು ಹೋಗ್ರಿ. ನಾವು ಸುಮ್ಮನೆ ಅವಾಗ ಸೇರ್ತೀವಿ. ನಾವು ಅವಾಗ ಸಿಗ್ತೀವಿ. ನಾವು ದೋಸ್ತರು ನಶೆಡಿ ಇದ್ದೇವ್ರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.